ರಷ್ಯಾ ಚೀನಾ ಜೊತೆಗೆ ಭಾರತ ಮಾತುಕತೆ ಮಾಡಿತ್ತು. ಆಪರೇಷನ್ ಸಿಂಧೂರ ದಾಳಿಯ ಬಳಿಕ ರಷ್ಯಾದ ಜೊತೆಯೂ ಮಾತುಕತೆ ಆಗಿತ್ತು, ಚೀನಾದ ಜೊತೆಯೂ ಕೂಡ ಮಾತುಕತೆ ಆಗಿತ್ತು. ಎರಡೂ ದೇಶಗಳ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಜೊತೆಗೆ ಅಜಿತ್ ದೋವಲ್ ಚರ್ಚೆ ಮಾಡಿದ್ರು, ಜೊತೆಗೆ ವಿದೇಶಾಂಗ ಸಚಿವರು ಚರ್ಚೆ ಮಾಡಿದ್ರು. ಭಾರತದ ಏರ್ ಸ್ಟ್ರೈಕ್ ಉದ್ವಿಗ್ನತೆ ಹೆಚ್ಚಿಸುವಂಥ ಕಾರ್ಯ ಆಗಬಹುದು ಅನ್ನೋದು ಅವ್ರಿಗೆ ಮೊದಲೇ ಗೊತ್ತಿತ್ತು. ಪ್ರತ್ಯುತ್ತರದ ದಾಳಿಯನ್ನು ಭಾರತ ಮಾಡೇ ಮಾಡುತ್ತೆ ಅನ್ನೋ ವಿಚಾರ ಕೂಡ ಗೊತ್ತಿತ್ತು. ಇವತ್ತು ಅಮೆರಿಕದ ಅಧ್ಯಕ್ಷರು ಬೆಳ್ಳಂಬೆಳಗ್ಗೆ ಕೊಟ್ಟಂಥ ಒಂದು ಹೇಳಿಕೆ ನೀವು ಗಮನಿಸಿರ್ಬೋದು. ಅವ್ರು ಏನು ಹೇಳಿದ್ರು? ಭಾರತ ರಿಟಾಲಿಯೇಟ್ ಮಾಡುತ್ತೆ ಅಥವಾ ಭಾರತ ಪ್ರತಿದಾಳಿಯನ್ನು ಮಾಡುತ್ತೆ ಅನ್ನೋದು ನಮಗೆ ಗೊತ್ತಿತ್ತು, ಇನ್ನಾದರೂ ನಿಲ್ಲಿಸಿ ಮಾತುಕತೆ ಮಾಡ್ಕೊಳ್ಳಿ ಅಂತ ಹೇಳಿತ್ತು. ಅಂದರೆ ಇಡೀ ವಿಶ್ವಕ್ಕೆ ಗೊತ್ತಿತ್ತು ಭಾರತ ಪ್ರತಿದಾಳಿಯನ್ನು ಮಾಡುತ್ತೆ, ಉತ್ತರವನ್ನು ಕೊಟ್ಟೇ ಕೊಡುತ್ತೆ ಅಂತ ಗೊತ್ತಿತ್ತು. ಸೊ ಭಾರತದ ಬಹಳ ಕ್ಲೆವರ್ ಆದಂಥ ಡಿಪ್ಲೊಮ್ಯಾಟಿಕ್ ಮೂವ್ ಇದು. ಸೊ ವಿದೇಶಾಂಗ ಸಚಿವರು NSA ಅಜಿತ್ ದೋವಲ್ ಎಲ್ಲ ದೇಶಗಳ ಜೊತೆಗೆ ಈ ಹಿಂದೆ ಮಾತುಕತೆಯನ್ನು ಮಾಡಿದ್ರು, ಚರ್ಚೆಯನ್ನು ಮಾಡಿದ್ರು, ಈ ವಿಚಾರದ ಬಗ್ಗೆ ಮೊದಲೇ ತಿಳಿಸಿದ್ರು. ಭಾರತ ವಿಶ್ವಗುರು. ಉಕ್ರೇನ್ ರಷ್ಯಾದ ಯುದ್ಧ ಆದಾಗಲೂ ಕೂಡ ಎರಡೂ ರಾಷ್ಟ್ರಗಳ ಜೊತೆಗೆ ಭಾರತ ಚೆನ್ನಾಗಿದೆ. ಆದರೆ ಎರಡೂ ರಾಷ್ಟ್ರಕ್ಕೆ ಹೋಗಿ ಹೇಳಿದ್ದು ಭಾರತ ಇಷ್ಟೇ, ಯುದ್ಧದ ಸಮಯ ಇದಲ್ಲ, ಯುದ್ಧ ಮಾಡಬೇಡಿ ಅಂತ. ಇಡೀ ವಿಶ್ವಕ್ಕೆ ಯುದ್ಧ ಮಾಡಬೇಡಿ ಅಂತ ಪಾಠ ಮಾಡುವಂಥ ಭಾರತ ಇದು ಹೇಗೆ ದಾಳಿ ಮಾಡ್ತು ಅಂತ ನಾಳೆ ವಿಶ್ವ ಕೇಳುತ್ತೆ, ಬೇರೆ ಬೇರೆ ದೇಶಗಳು ಕೇಳ್ತವೆ. ಅದಕ್ಕೆ ಭಾರತ ಮೊದಲೇ ಸಿದ್ಧತೆಯನ್ನು ಮಾಡಿಕೊಂಡಿತ್ತು. ಪಹಲ್ಗಾಮ್ನಲ್ಲಿ ದಾಳಿ ಆಗಿದೆ, ಪಹಲ್ಗಾಮ್ ದಾಳಿಗೆ ನಾವು ಪ್ರತೀಕಾರ ತೀರಿಸ್ಕೊಳ್ತಾ ಇದ್ದೀವಿ, ಇದು ಉಗ್ರರ ವಿರುದ್ಧದ ದಾಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.